ಅವರ ಹೃದಯವನ್ನು ಸ್ಮರಿಸುತ್ತಾ ಈ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮ ಶ್ರೀ ಶಿವಾನಂದರ ಸೇವಾ ಆಶ್ರಮ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸಹೋದರ ಕೆ ಭೀಮಪ್ಪ ಕೊಂಡಾಲರವರಿಗೆ ಹೃದಯ ಕಮಲದಲ್ಲಿ ಸ್ವಾಗತಿಸುತ್ತಾ ಈ ಗ್ರಾಮದ ನನ್ನ ಆತ್ಮ ಗೆಳೆಯರಾಗಿರ್ತಕ್ಕಂಥ ಬಸವರಾಜ್ ಕುರ್ಡಿ ಅವರನ್ನು ಸ್ವಾಗತಿಸುತ್ತಾ ನ್ಯಾಯಬೆಲೆ ಅಂಗಡಿಯ ಮಾಲೀಕರಾದ ಶ್ರೀಯುತ ಗೆಳೆಯರನ್ನು ಸ್ವಾಗತಿಸುತ್ತಾ ನನ್ನನ್ನು ತಿದ್ದಿ ತೀಡಿ ಬಾಲ್ಯದಲ್ಲಿರುವಾಗ ಇದೇ ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಸಾಕಷ್ಟು ಹೊಡೆತಗಳನ್ನು ಹೊಡೆದು ನನಗೆ ತಿದ್ದಿ ತೀಡಿ ಅವರೆದುರುಗಡೆನೇ ನಿಂತ್ಕೊಂಡು ಇವತ್ತು ಪ್ರಾಸ್ತಾವಿಕ ಭಾಷಣ ಮಾಡಬೇಕು ಅಂತೇಳಿ ಹಾರೈಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಶಿವಣ್ಣ ಮಾಸ್ತರ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ನಾನೊಂದು ನಾಟಕ ಬರೆದಿದ್ದೆ ಹುಲಿ ಹೆಜ್ಜೆ ಅಂತ ಹೇಳಿ. ಆ ನಾಟಕವನ್ನು ಪ್ರಥಮವಾಗಿ ಬರೆದಿದ್ದೆ. ಆಗ ನಾನು ಅವನ ಮನೆ ಹಿಂದ್ಗಡೆನೇ ಇದ್ದೆ, ಗುಡಿಸಲು ಹಾಕ್ಕೊಂಡು ತಗೊಂಡು ಹೋದೆ. ಆ ನಾಟಕನ ಬರೆದಿದ್ದನ್ನು ಕೈ ಬಿಡಲಿಲ್ಲ. ತಗೊಂಡೋಗಿ ಗುರುಗಳೇ ಹುಲಿ ಹೆಜ್ಜೆ ಅಂತ ಇದೊಂದು ನಾಟಕ ಸ್ವಲ್ಪ ನೋಡಿ ಸರಿ ಇದ್ರೆ ಮುದ್ರಣಕ್ಕೆ ಕಳಿಸ್ತೀನಿ ಅಂತಾಗ ಬಹಳ ಭಾವುಕರಾಗಿ ಎಷ್ಟು ಪ್ರೀತಿ ಇಲ್ಲ ಅಂದ್ರೆ ಬಹುಶಃ ಈ ಹುಡುಗನಿಗೆ ಇವತ್ತು ನಾನು ಪ್ರೋತ್ಸಾಹ ಮಾಡಿದ್ರೆ ಮುಂದೆ ಬಾಂಧವ್ಯ ಹೆಸರು ತರಬಹುದು ಅಂತ ಭಾವನೆಯನ್ನು ಇಟ್ಕೊಂಡು ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶರಣಪ್ಪ ಚಿತ್ರಪರ್ವಿ ಅವರಿಗೆ ಸ್ವಾಗತಿಸುತ್ತಾ ನಮ್ಮ ಮನೆಯ ಅಂಗಳದಲ್ಲಿ ಆಡಿ ನನ್ನೊಬ್ಬ ಹಿರಿಯ ಅಣ್ಣನ ಥರ ನೋಡಿ ಪ್ರತಿಯೊಂದು ಕಾರ್ಯಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥ ನನ್ನ ಸಹೋದರರಾಗಿರ್ತಕ್ಕಂಥ ಹಾಜಿಬಾಬುರವರೇ, ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಕಲೆ ಅಂತಕ್ಕಂಥದ್ದು ಯಾರಪ್ಪು ಸೊತ್ತು ಅಲ್ಲ, ನೀನು ಬರೀ ನಮ್ಮೂರಲ್ಲೇ ಇರಬೇಡ, ಪಾಂಡುಕಲ್ ಬಿಟ್ಟು ಹೋಗು, ಏನನ್ನಾದರೂ ಸಾಧನೆ ಮಾಡಿಕೊಂಡು ನಮ್ಮೂರಿಗೆ ಬಾ ಅಂತ ಹೇಳಿ ಅವತ್ತೇ ನನ್ನನ್ನು ಆಶೀರ್ವಾದ ಮಾಡಿ ಬೆಂತಟ್ಟಿ ಕಳಿಸಿರ್ತಕ್ಕಂಥ ನನ್ನ ಗೆಳೆಯ ವಿಜಯ್ ಕುಮಾರ್ ಗುತ್ತೇದಾರ್ ಅವರು. ನಾನು ಅವರು ಸಾಕಷ್ಟು ಬಾರಿ ಕಲೆಯ ಬಗ್ಗೆ ಮಾತಾಡಿದ್ದೀವಿ, ಅವ್ರಿಗೂ ಕೂಡ ಸ್ವಾಗತಿಸುತ್ತಾ ಈ ಶ್ರೀ ಶಿವಾನಂದ ಆಶ್ರಮದ ಸೇವಾ ಟ್ರಸ್ಟ್ನ ಪ್ರತಿಯೊಂದು ಕೆಲಸಗಳನ್ನು ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಊರೊಳಗೆ ಹೋಗೋದಿರಲಿ ಬರೋದಿರಲಿ, ಹೆಚ್ಚಿಗೆ ನಮಗೆ ನಾನು ನಡೆಯೋಕೆ ಆಗದಿದ್ರೂ ಕೂಡ ನಾನು ಶಿವಾನಂದ ಸೇವೆ ಮಾಡೋಕ್ಕಂತಾನೆ ಹುಟ್ಟುಬಿಟ್ಟಿದ್ದೀನಿ ಅಂತೇಳಿ ಪ್ರತಿ ಹೆಚ್ಚಿಗೂ ಅಳಿದವರು ನಿನ್ನ ಜೊತೆ ನನಗೆ ಅಂತೇಳಿ ಆಗಾಗ ಬೆಲೆ ತಟ್ಟಿ ನನ್ನನ್ನು ಪ್ರೋತ್ಸಾಹ ಮಾಡೋ ಇಡೀ ಬೀಚಪ್ಪನವರಿಗೆ ಸ್ವಾಗತಿಸುತ್ತಾ ಮತ್ತು ನನ್ನನ್ನು ಚಿಕ್ಕ ಮಗು ಇದ್ದಾಗಿಂದಲೇ ಬಹಳಷ್ಟು ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ಶ್ರೀಮತಿ ಶಾಂತಮ್ಮ ಕೊಂಡಲವರಿಗೂ ಕೂಡ ಸ್ವಾಗತಿಸುತ್ತಾ ನನ್ನ ಅತಿಥಿಯವರಾದ ಲಕ್ಷ್ಮೀ ಕೆ ಬಿ ಮತ್ತು ಕೊಳ್ಳಾಲವರಿಗೂ ಸ್ವಾಗತಿಸುತ್ತಾ ನಾನು ಇಷ್ಟೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ. ಕಾರಣ ಏನಂದ್ರೆ ನಿಮ್ಮ ಕಣ್ಣೆದುರುಗಡೆ ನಿಂತ್ಕೊಂಡಿರ್ತಕ್ಕಂಥದ್ದು ಬರೀ ಟಿಪ್ಪು ವರ್ಧನ್, ಆದರೆ ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಬಹಳಷ್ಟಿದೆ. ಅದು ಗೊತ್ತಿರೋರಿಗೆ ಮಾತ್ರವೇ ಗೊತ್ತಿದೆ. ಏನು ಈ ಕರ್ನಾಟಕದ ಸರ್ಕಾರದ 2ನೇ ಅಂಗಸಂಸ್ಥೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನನ್ನನ್ನು ಗುರುತಿಸಿ ತನ್ನ ಸದಸ್ಯತ್ವವನ್ನು ನನಗೆ ಕೊಟ್ಟಿದೆ. ಮೇರು ಪರ್ವತಗಳು ದಿಗ್ಗಜರು ಓಡಾಡತಕ್ಕಂಥ ಜಾಗ. ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ಅಂಬರೀಷ್ ಅವರು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಡಾಕ್ಟರ್ ಸುದೀಪ್ ರವರು ಮತ್ತು ಈ ಇತ್ತೀಚಿನ ದರ್ಶನ್ ಅವರು ಕೂಡ ಏನು ಅವರು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಅದೇ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನನಗೆ ವೋಟ್ ಮಾಡಿ ಸದಸ್ಯರನ್ನಾಗಿ ಮಾಡಿದಂಥ ವ್ಯಕ್ತಿ ಟಿಪ್ಪು ವರ್ಧನ್. ಆದರೆ ನಮ್ಮ ಊರಲ್ಲಿ ಮಾತ್ರ ನನ್ನ ಮಗು ಅಲ್ವೇ, ನಮ್ಮೂರಿದು, ನನ್ನ ಊರು, ನನ್ನ ಗಾಳಿ, ನನ್ನ ಜನ. ಸೊ ಹಾಗಾಗಿ ಎಲ್ಲಿವರೆಗೂ ನಿಮ್ಮ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ, ಸುಮ್ಮನೆ ತೋರಿಕೆ ಪ್ರೀತಿ ಅಲ್ಲ, ಬಿಟ್ರೆ ಆಮ್ಲೇನು ಇವನು ಈ ಥರದ ಪ್ರೀತಿ ಅಲ್ಲ, ಎಲ್ಲಿವರೆಗೂ ನಿಷ್ಕಲ್ಮಶವಾದ ನಿಮ್ಮ ಪ್ರೀತಿ ಇರುತ್ತೋ ಅಲ್ಲಿವರೆಗೂ ಶ್ರೀ ಶಿವಾನಂದರ ಆಶ್ರಮದಲ್ಲಿ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಇರ್ತೀನಿ. ಇದರ ಜೊತೆಗೆ 54 ವಸಂತಗಳನ್ನು ನಾವು ದಾಟಿ ಬಂದಿದ್ದೀವಿ. ಹೆಚ್ಚಿಗೂ ಈ ಆಶ್ರಮದ ಪವಾಡಗಳನ್ನು, ಈಗ ನಾನು ನಿಂತಿರುವಂಥ ಈ ಸ್ಥಳದ ಪವಾಡಗಳನ್ನು ನಾನು ಕಣ್ಣಾರೆ ನೋಡಿದವನು, ಅದನ್ನು ನೋಡಿ ಬೆಳೆದವನು. ಹಾಗಾಗಿ ನನಗೊಂದು ನಂಬಿಕೆ ಇದೆ, ಯಾರು
ಈ ನೆಲದಲ್ಲಿ ಬಂದು ಕುಳಿತುಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರ ಮಾತುಗಳನ್ನ, ವೇದಿಕೆ ಮೇಲಿರ್ತಕ್ಕಂಥ ಗುರುಗಳ ಮಾತುಗಳನ್ನ, ಗುರುವಾಣಿಯನ್ನ ಯಾರು ಅಳವಡಿಸಿಕೊಂಡು ತಿಳ್ಕೊಂಡು ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಹೊಂದುತ್ತಾರೋ ಅವ್ರು ಖಂಡಿತವಾಗ್ಲೂ ಅವ್ರ ಮನೆ, ಅವ್ರ ಕುಟುಂಬ, ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಶ್ರೀ ಶಿವಾನಂದರ ಈ ಮಠದಲ್ಲಿ ನಿತ್ಯ ದಾಸೋಹ ನಡೀಲಿ, ಅಕ್ಷರ ದಾಸೋಹ ನಡೀಲಿ,